ನಿನಗಾಗಿ ಭಾಗ 127. ಅವರ ಅಮ್ಮ ಏನನ್ನೋ ಹೇಳಲು ಬಂದಾಗ, ನೀನು ಏನೂ ಹೇಳಬೇಡ, ನನಗೆ ಹೋಗು, ನನ್ನ ತಲೆಯಲ್ಲಿ ಇಲ್ಲಸಲ್ಲದನ್ನು ತುಂಬಿಸಬೇಡ, ನಾನು ಸರಿಯಾಗಿ ಇದ್ದೇನೆ ಅಂತ ಅಮ್ಮನಿಗೆ ತುಂಬ ಖಾರವಾಗಿ ಮಾತನಾಡುತ್ತಾಳೆ. ಅವಳ ಸ್ವಭಾವ ತಿಳಿದಿರುವ ಅವರ ಅಮ್ಮ ಏನೂ ಮಾತನಾಡದೆ ಮೇಲೆ ಎದ್ದು ಹೊರಗೆ ಹೋಗುತ್ತಿರುತ್ತಾಳೆ. ಅವಳಿಗೆ ಬಿಸಿ ಬಿಸಿ ಕಾಫಿ ತಂದು ಇಟ್ಟಿರುತ್ತಾಳೆ. ಅಮ್ಮ ಯಾವಾಗಲೂ ಕಾಫಿ ತಂದ ತಕ್ಷಣ ಅವಳು ಅವಳ ಪಾಡಿಗೆ ಕಾಫಿ ಕುಡಿಯುತ್ತಿದ್ದಳು, ಏನೂ ಮಾತನಾಡದೆ. ಇದೇ ಮೊದಲು ಇಷ್ಟೊಂದು ಅವಳು ಮಾತನಾಡಿದ್ದು. ಅವರಮ್ಮ ಅಂದುಕೊಳ್ಳುತ್ತಿದ್ದಳು, ಬದಲಾವಣೆ ಆಗುತ್ತಿದೆ ಹುಡುಗಿಯಲ್ಲಿ ಅಂತ. ಅವರ ಅಮ್ಮ ಇನ್ನೂ ಹೊಸಿಲನ್ನೇ ದಾಟಿಲಿಲ್ಲ. ಆಗಲೇ ಅವಳು ಅಮ್ಮ ಅಂತ ಇನ್ನೂ ಜೋರಾಗಿ ಕಿರುಚಿದಳು. ಅವರ ಅಮ್ಮ ಸ್ವಲ್ಪ ಆಶ್ಚರ್ಯವಾಗಿ ಹಿಂದೆ ತಿರುಗಿ ನೋಡಿದಳು. ಏನಾಯಿತು ನಿನಗೆ? ಸುಮ್ಮನೆ ಏಕೆ ಎದುರಿಸುತ್ತೀಯ? ಮೊದಲೇ ನಾವೆಲ್ಲ ತುಂಬ ಭಯದಲ್ಲಿ ಬದುಕುತ್ತಿದ್ದೇವೆ. ನಿನ್ನಿಂದ ಜೀವನ ಸಾಕಾಗಿ ಹೋಗಿದೆ ಅಂತ ಏನೋ ಹೇಳಲು ಬಾಯಿ ತೆಗೆದಳು. ನಂತರ ಸುಮ್ಮನಾದಳು. ಅದನ್ನು ಅರಿತ ಪವಿತ್ರ ಏನೂ ಇಲ್ಲ ಅಂತ ಪುನಃ ಬೆಡ್ಶೀಟನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡು ಮಲಗಿದಳು. ಒಂದೆರಡು ದಿನ ಅವಳು ಏನಾದರೂ ಹೇಳಿದರೆ ನಾನು ಶಾಂತವಾಗಿ ಕೇಳಬೇಕು ಅಂತ ಅವರ ಅಮ್ಮ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ಪ್ರಜ್ವಲ್ ಜೊತೆ ಅವಳ ಒಡನಾಟ ಮೊದಲ ಹೆಜ್ಜೆ ಅವಳ ಬದುಕಿನಲ್ಲಿ, ಒಳ್ಳೆಯ ಹೆಜ್ಜೆ. ಅವಳ ಮನಸ್ಸಿಗೆ ಅನ್ನಿಸಿದ್ದನ್ನು ಅವಳು ಇಷ್ಟ ಬಂದಂತೆ ಹೇಳುತ್ತಾಳೆ. ನಾನು ಅದನ್ನು ತುಂಬ ತಾಳ್ಮೆಯಿಂದ ತಾಯಿಯಾಗಿ ಕೇಳಬೇಕು, ಇಲ್ಲವಾದರೆ ಮಗು ಕೈತಪ್ಪಿ ಹೋಗುತ್ತದೆ. ನಾನು ಕೋಪಗೊಂಡರೆ ಅವಳು ನನ್ನ ಹತ್ತಿರ ಏನನ್ನೂ ಹೇಳುವುದಿಲ್ಲ. ಅವರ ಅಪ್ಪನಿಗೂ ಅವಳಿಗೂ ದೂರ. ಇನ್ಯಾರೋ ಅವಳಿಗೆ ಅಷ್ಟೊಂದು ಬೆಸ್ಟ್ ಫ್ರೆಂಡ್ಸ್ ಇಲ್ಲ. ಇದ್ದರೂ ಕೂಡ ಎಲ್ಲರಿಂದಲೂ ಅವಳು ಸ್ವಲ್ಪ ದೂರವೇ. ಯಾರಿಗೂ ಕೂಡ ಅವಳು ಅಟ್ಯಾಚ್ ಆಗುವುದಿಲ್ಲ. ತನ್ನ ಭಾವನೆಗಳನ್ನು ಅವಳು ಬಿಡಿಸಿ ಹೇಳುವುದಿಲ್ಲ. ಒಂದು ರೀತಿ ವಿಚಿತ್ರ ಅವಳ ಸ್ವಭಾವ ಅಂತ ಯೋಚನೆ ಮಾಡುತ್ತಿದ್ದಳು. ಆಗ ಸಡನ್ನಾಗಿ ಹಿಂದೆಯಿಂದ ಬಂದು ಪವಿತ್ರ ಗಟ್ಟಿಯಾಗಿ ತಂಪಿಕೊಂಡಳು. ಅವರ ಅಮ್ಮ ನಿಜವಾಗಲೂ ತುಂಬ ಆಶ್ಚರ್ಯದಿಂದ ನೋಡುತ್ತಿದ್ದಳು. ತುಂಬ ವರ್ಷಗಳಾಗಿತ್ತು ಅವಳು ಈ ರೀತಿ ಅವರ ಅಮ್ಮನನ್ನು ಹಿಂದೆಯಿಂದ ತಬ್ಬಿಕೊಂಡು. ವಿಕ್ರಮ್ ಅವಳ ಬದುಕಿನಲ್ಲಿ ಬಂದ ಮೇಲೆ ನಮ್ಮ ಜೊತೆ ಅವಳ ಸಂಬಂಧ ಸಂಪೂರ್ಣವಾಗಿ ಕಟ್ಟಾಗಿ ಹೋಗಿತ್ತು. ಏನಾಯಿತು ಅಂತ ಅವರ ಅಮ್ಮ ಕೇಳಿದಾಗ, ಅಮ್ಮ ಪ್ರಜ್ವಲ್ ಎಲ್ಲಿ ಅಂತ ತುಂಬ ನಯವಾಗಿ ಕೇಳಿದಳು. ಅವರ ಅಪ್ಪನಿಗೆ ಹುಷಾರಿಲ್ಲವಂತೆ, ಅವರು ಹೋಗಿದ್ದಾರೆ. ನಿನ್ನ ಅಪ್ಪ ಮತ್ತು ಪ್ರಜ್ವಲ್ ಇಬ್ಬರು ಅಂತ ಹೇಳಿದಾಗ ಅವಳ ಮುಖ ಸಪ್ಪಗಾಯಿತು. ನನಗೆ ಅರ್ಥವಾದರೂ ಅರ್ಥವಾಗದೆ ಇರುವ ರೀತಿ. ಅವನು ಎಲ್ಲಿ ಹೋದರೆ ನಿನಗೆ ಏನು? ಕೇವಲ ನಿನ್ನ ಕೋಪಕ್ಕೆ ತಾಳಿ ಕಟ್ಟಿದ್ದಾನೆ ಅಷ್ಟೆ. ನೀನೇನು ಅವನನ್ನು ಪ್ರೀತಿ ಮಾಡುತ್ತೀಯ? ಅವನು ಪ್ರೀತಿ ಮಾಡುತ್ತಾನೆ ಅಷ್ಟೆ. ವಿಕ್ರಮ್ ಮೇಲಿನ ಕೋಪಕ್ಕೆ ಅಲ್ಲವೇ ನೀನು ಮದುವೆ ಆಗಿದ್ದು? ಅವನು ದಮಯಂತಿಯ ಜೊತೆ ಅಷ್ಟು ಚೆನ್ನಾಗಿದ್ದಾನೆ. ನಾನೇನು ಅವನಿಗಿಂತ ಕಡಿಮೆ ಅಂತ? ಈಗ ದಮಯಂತಿ ಪ್ರೆಗ್ನೆಂಟ್ ಅಂತೆ, ನೀನು ಪ್ರೆಗ್ನೆಂಟ್ ಆಗಿಬಿಡು, ಆಗ ಸರಿ ಹೋಗುತ್ತದೆ ಅಂತ ಅವರ ಅಮ್ಮ ಸ್ವಲ್ಪ ಫ್ಲೋಹಲ್ಲೇ ಹೇಳಿದಳು. ಅವಳು ಪ್ರೆಗ್ನೆಂಟ್ ಅನ್ನುವ ವಿಷಯವನ್ನು ಪವಿತ್ರಳ ಅಮ್ಮನ ಗೆಳತಿ ಹೇಳಿದಳು. ಅವಳು ಕೂಡ ದಮಯಂತಿ ಹೋಗುವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ಇವರ ಅಮ್ಮ ಯಾವುದೋ ಒಂದು ಫ್ಲೋಹಲ್ಲಿ ಹೇಳಿದರೂ ವಿಷಯವನ್ನು ಹೇಳುವ ಮನಸ್ಸಿರಲಿಲ್ಲ. ತನ್ನ ನಾಲಿಗೆಯನ್ನು ತಾನೇ ಕಚ್ಚಿಕೊಂಡರು. ಪವಿತ್ರ ಏನೂ ಮಾತನಾಡದೆ ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಅಳುತ್ತಿದ್ದಳು. ನಾನು ವಿಕ್ರಮ್ನನ್ನು ಏಕೆ ಪ್ರೀತಿ ಮಾಡಿದೆ? ಅವನನ್ನು ನಾನು ಬಿಡಬೇಕು ಅಂದರೂ ಬಿಡಲು ಸಾಧ್ಯವಾಗುತ್ತಿಲ್ಲ. ಅಷ್ಟು ನನ್ನ ದೇಹ ಮತ್ತು ಆತ್ಮದಲ್ಲಿ ಅವನು ಸೇರಿ ಹೋಗಿದ್ದಾನೆ ಅಂತ ತನ್ನೆ ಕೆನ್ನೆಗಳನ್ನು ಮುಟ್ಟಿಕೊಂಡಳು. ಎದುರುಗಡೆ ಕನ್ನಡಿ. ತುಂಬ ವಿಚಿತ್ರವಾಗಿದೆ ಅವಳ ಮುಖ. ಕೆನ್ನೆಯ ಮೇಲೆಲ್ಲ ಕಚ್ಚಿದ ಗುರುತುಗಳಿವೆ. ಕತ್ತಿನ ಮೇಲೆಯೂ ಕೂಡ ಅದೇ ಗುರುತುಗಳು. ನಿಜವಾಗಲೂ ಅವಳಿಗೆ ಭಯವಾಯಿತು. ಅಯ್ಯೋ, ಏನೋ ಆಗಬಾರದು ಆಗಿಬಿಟ್ಟಿದೆ ಅಂತ. ಪುನಃ ತನ್ನ ಸಂಪೂರ್ಣವಾದ ಬಟ್ಟೆಯನ್ನು ತೆಗೆದು ನೋಡಿದಾಗ ಅವಳ ದೇಹದ ಮೇಲೆಲ್ಲ ಕಚ್ಚಿದ ಗಿಂಡಿದ ಮಾರ್ಕ್ಗಳಿವೆ. ಆ ಮಾರ್ಕ್ಗಳನ್ನು ಅವಳು ಮುಟ್ಟಿ ಯೋಚನೆ ಮಾಡಬೇಕಾದಾಗ ಅವಳಿಗೆ ನೆನಪಾಯಿತು ಪ್ರಜ್ವಲ್. ಆ ಒಂದೊಂದೇ ಗಾಯ ಹೇಗೆ ಮಾಡಿದ್ದ ಅಂತ ನೋಡಿದರೆ ತುಂಬ ಸೈಲೆಂಟಾಗಿ ಕಾಣುತ್ತಾನೆ, ಎಷ್ಟು ಕ್ರೂರಿ ಅಂತ ಬೈದುಕೊಂಡಳು. ಸ್ವಲ್ಪ ಹೊತ್ತಿಗೆ ಅವಳಿಗೆ ಸಮಾಧಾನವಾಯಿತು. ಅವನು ತುಂಬ ಪ್ರೀತಿಯಿಂದ ಮಾಡಿರುವ ಗಾಯಗಳು. ಇವನೇ. ಹುಡುಗಿಯರು ಲವ್ ಬೈಟ್ಸ್ ಅನ್ನುತ್ತಾರೆ. ನಾನು ಇದೇ ವಿಷಯದಲ್ಲಿ, ಇದೇ ಅವತಾರದಲ್ಲಿ ಅಮ್ಮನ ಎದುರಿಗೆ ಹೋಗಿದ್ದೆ. ಅಯ್ಯೋ, ಈ ಬಾರಿ ಅವಳಿಗೆ ಅಷ್ಟೊಂದು ಏನೂ ಬೇಸರವಾಗಿಲ್ಲ. ಅದನ್ನು ನೆನೆದು ಅವಳಿಗೆ ಆಶ್ಚರ್ಯವಾಗುತ್ತಿದೆ. ಇಷ್ಟೊಂದು ಸಮಾಧಾನ ನನ್ನಲ್ಲಿ ಹೇಗೆ ಸಾಧ್ಯ ಅಂತ.
ಅವಳು ತಾನೇಕೆ ಇಷ್ಟೊಂದು ಬದಲಾದೆ, ಅವನಿಗಾಗಿ ತಾನು ವಿಕ್ರಮ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ ಅಲ್ಲವೇ ಅಂತ ಅಂದುಕೊಳ್ಳಬೇಕಾದರೆ ಅವಳಿಗೆ ತುಂಬ ಕೋಪ ಬರುತ್ತಿತ್ತು. ತುಂಬ ಪಾಪಿಷ್ಟ, ಅವನು ನನ್ನ ಬದುಕನ್ನು ಹಾಳು ಮಾಡಿದವನು. ಈಗ ಹೆಂಡತಿಯನ್ನು ಪ್ರೆಗ್ನೆಂಟ್ ಮಾಡಿದ್ದಾನೆ. ನಾನು ಬೇಗ ಪ್ರೆಗ್ನೆಂಟ್ ಆಗಬೇಕು ಅಂತ ಯೋಚನೆ ಮಾಡುತ್ತಿದ್ದಳು. ಇವಳಿಗೆ ಪ್ರಜ್ವಲ್ ಜೊತೆ ಚೆನ್ನಾಗಿರಬೇಕು ಅನ್ನುವುದಕ್ಕಿಂತ ಹೆಚ್ಚಾಗಿ ತಾನು ಮಗುವನ್ನು ಮಾಡಿಕೊಳ್ಳಬೇಕು. ನಿನ್ನ ಹೆಂಡತಿಯ ರೀತಿ ಪ್ರೆಗ್ನೆಂಟ್ ಆಗಿದ್ದೇನೆ ಅಂತ ಅವನಿಗೆ ತೋರಿಸಬೇಕು. ಅಷ್ಟರಲ್ಲಿ ಅವನು ನೆನಪಾಗಿ ಫೋನ್ ಮಾಡಿದಾಗ ಅಲ್ಲೇ ಮುರಿದು ಹೋಗಿರುವ ಫೋನ್ ಅವಳ ಕಣ್ಣಿಗೆ ಕಾಣಿಸಿತು. ನಾನು ನಿನ್ನೆ ಫೋನನ್ನು ಹೊಡೆದು ಹಾಕಿದ್ದಕ್ಕೆ ಅವನು ಇಷ್ಟೊಂದು ಬೈಟ್ಸ್ ಮಾಡಿರುವುದು ನನ್ನ ದೇಹದಲ್ಲಿ. ಅಕಸ್ಮಾತ್ ನಾನು ಫೋನು ಹೊಡೆದಾಕಿಲ್ಲದಿದ್ದರೆ ಅಷ್ಟೊಂದು ಕಚ್ಚುತ್ತಿರಲಿಲ್ಲವೇನು ಅವನು ಅಂತ ಅಂದುಕೊಂಡಳು. ಆ ಫೋನ್ ನೋಡಿದಾಗ ಅದು 1,90,000 ಫೋನ್. ಅವನಿಗೆ ಒಂದು ಫೋನ್ ಗಿಫ್ಟ್ ಮಾಡಿಬಿಟ್ಟರೆ ಆಯಿತು ಅಂತ ಅಂದುಕೊಂಡಳು. ಈಗ ಅವನ ಜೊತೆ ಮಾತನಾಡಲೇಬೇಕು ಅಂತ ಅವಳಿಗೆ ಅನಿಸುತ್ತಿದೆ. ಅವನ ಇನ್ನೊಂದು ನಂಬರ್ ತಿಳಿಯುತ್ತಿಲ್ಲ. ಆಗ ಅವರ ಅಮ್ಮ ಹೇಳಿದ ಮಾತು ನೆನಪಾಯಿತು. ನಿನ್ನ ಅಪ್ಪ ಕೂಡ ಹೋಗಿದ್ದಾರೆ ಪ್ರಜ್ವಲ್ ಜೊತೆ ಅಂತ. ಆಗ ಅವರ ಅಪ್ಪನಿಗೆ ಕಾಲ್ ಮಾಡಿದರು. ಅವರಪ್ಪ ತುಂಬ ಶಾಂತವಾಗಿ ಮುದ್ದಾಗಿ ಮಗಳ ಜೊತೆ ಮಾತನಾಡುತ್ತಿದ್ದಾರೆ. ವರ್ಷಗಳೇ ಕಳೆದು ಹೋಗಿತ್ತು. ವಿಕ್ರಮ್ನನ್ನು ಯಾವಾಗ ಪ್ರೀತಿಸುತ್ತಿದ್ದೇನೆ ಅಂತ ಹೇಳಿದಳು ಅಂದಿನಿಂದ ಅಪ್ಪ ಮಗಳ ಸಂಬಂಧ ಸ್ವಲ್ಪ ಕೂಡ ಚೆನ್ನಾಗಿ ಇರುತ್ತಿರಲಿಲ್ಲ. ಅವರ ಅಪ್ಪ ಕಾಟಾಚಾರಕ್ಕೆ ಮಗಳ ಜೊತೆ ಮಾತನಾಡುತ್ತಿದ್ದ. ಇಂದು ತುಂಬ ಸ್ವೀಟಾಗಿ ಮೆದುಧ್ವನಿಯಲ್ಲಿ ಮಾತನಾಡುತ್ತಿದ್ದಾರೆ. ತಾನು ಚಿಕ್ಕವಳಾದಾಗ ಅಪ್ಪ ಹೇಗೆ ಮಾತನಾಡುತ್ತಿದ್ದರು ಅದೇ ರೀತಿ ಇವಳಿಗೆ ಆಶ್ಚರ್ಯವಾಗಿ ಇವಳು ಏನನ್ನೂ ಮಾತನಾಡಲಿಲ್ಲ. ಅವರ ಅಪ್ಪ ಪದೇ ಪದೇ ಏನು ಮಗಳು, ಏನು ವಿಷಯ ಹೇಳು ಅಂತ ಹೇಳಿದಾಗ ಅವಳು ಮಾತನಾಡಲು ಬಾಯಿ ಬರದೆ ತುಂಬ ಸೈಲೆಂಟಾಗಿ ರೆಸ್ಪಾಂಡ್ ಮಾಡದೇ ಇದ್ದಳು. ಅವರ ಅಪ್ಪ ಫೋನನ್ನು ಕಟ್ ಮಾಡಿಬಿಟ್ಟರು. ಪುನಃ ಇವಳು ಕಾಲ್ ಮಾಡಿದಳು ಸುಧಾರಿಸಿಕೊಂಡು. ಏಕೆಂದರೆ ಪ್ರಜ್ವಲ್ ರಾತ್ರಿ ಅವಳಿಗೆ ಕೊಟ್ಟ ಸುಖದಿಂದ ಅವಳು ಅವನ ಜೊತೆ ಮಾತನಾಡಲೇಬೇಕಾಗಿದೆ. ಸಾಧ್ಯವಾಗುತ್ತಿಲ್ಲ ಸುಮ್ಮನಿರಲು. ಅವರ ಅಪ್ಪ ಏನಾಯಿತು ಮಗು ಅಂತ ಕೇಳಿದಾಗ ಅಪ್ಪ ಪ್ರಜ್ವಲ್ ಜೊತೆ ಮಾತನಾಡಬೇಕು ಅಂತ ಸ್ವಲ್ಪ ಭಯದಿಂದಲೇ ಹೇಳಿದಳು. ಮಗು, ಅವನು ನನಗೆ ಏನೋ ತಿನ್ನಲು ತರಲು ಹೋಗಿದ್ದಾನೆ ಅಷ್ಟೇ ತಾನೇ. ಅವನು ಬಂದ ತಕ್ಷಣ ಕಾಲ್ ಮಾಡಿಸುತ್ತೇನೆ ಅಂತ ನಗುತ್ತಾ ಅವರ ಅಪ್ಪ ಅವಳ ಮಾತಿಗೆ ಬೆಲೆ ಕೊಡದೆ ಫೋನನ್ನು ಕಟ್ ಮಾಡಿಬಿಟ್ಟರು. ಪುನಃ ಅವಳು ಏನು ಹೇಳುತ್ತಾಳೆ ಅಂತ ಪ್ರಜ್ವಲ್ ಅವರ ಅಪ್ಪನ ಪಕ್ಕ ಕುಳಿತಿದ್ದ. ಅವನು ಫೋನನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದಾಗ ಅವರ ಅಪ್ಪ ಕಾಲ್ ಕಟ್ ಮಾಡಿಬಿಟ್ಟರು. ಅಯ್ಯೋ ಭಗವಂತ, ಅಂಕಲ್ ಯಾವ ಕೆಲಸ ಮಾಡಿದ್ದೀರಿ? ಅವಳು ಬೇಸರ ಮಾಡಿಕೊಳ್ಳುತ್ತಾಳೆ. ಮೊದಲೇ ಕೋಪ ಅವಳಿಗೆ. ಅವಳೇ ನನ್ನ ಜೊತೆ ಮಾತನಾಡಬೇಕು ಅಂತ ಕೇಳಿದಳು. ಇದೇ ಮೊದಲ ಬಾರಿ ಅಂತ ಮುಖವನ್ನು ಕಪ್ಪಗೆ ಮಾಡಿಕೊಂಡು ಅಲ್ಲೇ ಕಾರನ್ನು ಖಾಲಿ ಜಾಗದಲ್ಲಿ ಪಾರ್ಕ್ ಮಾಡಿ ನನ್ನ ಕೈಯಲ್ಲಿ ಡ್ರೈವಿಂಗ್ ಮಾಡಲು ಸಾಧ್ಯವಿಲ್ಲ ಅಂತ ಬೇಸರ ಮಾಡಿಕೊಂಡ. ಆಗ ಪವಿತ್ರಾಳ ಅಪ್ಪ ಜೋರಾಗಿ ನಗಲು ಶುರು ಮಾಡಿದ. ಅಪ್ಪ, ಅಳಿಯಂದ್ರೆ, ನನಗೆ ನನ್ನ ಮಗಳು ಎಷ್ಟು ಇಷ್ಟವೋ ಅಷ್ಟೇ ನೀನು ಕೂಡ ಇಷ್ಟ. ಒಂದು ಕೈ ಮೇಲೆ ನೀನು. ಏಕೆಂದರೆ ವಿಕ್ರಮ್ ಹಿಂದೆ ಹೋಗುತ್ತಿರುವುದವಳನ್ನು ಸರಿದಾರಿಗೆ ಕರೆದುಕೊಂಡು ಹೋಗುತ್ತಿದ್ದೀಯ. ಅವಳು ಮಾಡಿದ್ದ ಅವಮಾನಗಳು ಎಲ್ಲವನ್ನು ಸಹಿಸಿಕೊಂಡು ನಿನಗೆ ನಾನು ಬೇಸರ ಮಾಡುತ್ತೇನೆ. ಆಗ ಪ್ರಶ್ನಾರ್ಥಕವಾಗಿ ಪ್ರಜ್ವಲ್ ಪವಿತ್ರಾಳ ಅಪ್ಪನನ್ನು ನೋಡಿದ. ಅವಳು ಪದೇ ಪದೇ ನಿನಗೆ ಕಾಲ್ ಮಾಡಿದರೆ ನಿನ್ನ ಮೇಲೆ ಅವಳಿಗೆ ಪ್ರೀತಿ ಶುರುವಾಗಿದೆ ಅಂತ. ಇದೊಂದೇ ಬಾರಿ ಕಾಲ್ ಮಾಡಿ ಬಿಟ್ಟು ಬಿಟ್ಟರೆ ಏನೋ ವಿಷಯಕ್ಕೆ ಕಾಲ್ ಮಾಡಿರುತ್ತಾಳೆ. ಸಂಜೆ ಫ್ರೀ ಆದಾಗ ಕಾಲ್ ಮಾಡು, ಪರವಾಗಿಲ್ಲ. ನೀನು ಅವಳು ಕರೆದ ತಕ್ಷಣ ಹೋದರೆ, ಅವಳು ಫೋನ್ ಮಾಡಿದ ತಕ್ಷಣ ಫೋನ್ ಪಿಕ್ ಮಾಡಿದರೆ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಅಷ್ಟೊಂದು ಇರುವುದಿಲ್ಲ. ಸ್ವಲ್ಪ ಅವಳನ್ನು ಕಾಯಿಸು. ಇಷ್ಟು ದಿನ ಅವಳು ನಿನ್ನನ್ನು ಕಾಯಿಸಿದಳು ಅಲ್ಲವೇ? ಇದು ನಿನ್ನ ಸಮಯ. ಆಗ ಪ್ರಜ್ವಲ್ ಸ್ವಲ್ಪ ವಿಚಿತ್ರವಾಗಿ ಅವನನ್ನು ನೋಡುತ್ತಿದ್ದ. ನಿನಗೆ ಸರಿಯಾಗಿ ಅರ್ಥವಾಗಿಲ್ಲ ಅಲ್ಲವೇ? ಕಾಲೇಜಿನಲ್ಲಿ ತುಂಬ ಜನ ಹುಡುಗಿಯರು ನಿನ್ನ ಹಿಂದೆ ಬಿದ್ದಿದ್ದರು. ಅದರಲ್ಲಿ ಸ್ಮಿತಾ ನೋಡು, ನಿನಗೆ ತುಂಬ ಇಷ್ಟ. ಅವಳ ಹೊಟ್ಟೆ ಹೊರಿಸಲು ಬೇರೆ ಹುಡುಗಿಯರ ಜೊತೆ ಹೋಗುತ್ತಿದ್ದೆ ಅಲ್ಲವೇ? ಅವಳು ಪದೇ ಪದೇ ಬಂದು ನಿನ್ನನ್ನು
ಫ್ರೆಂಡ್ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟರೂ ಕೂಡ ನೀನು 6 ತಿಂಗಳವರೆಗೂ ಅವಳನ್ನು ಕಾಯಿಸಿದೆ ಅಲ್ಲವೇ ಅಂದಾಗ ಪ್ರಜ್ವಲ್ ಶಾಕ್ ಆಗಿ ಇದೆಲ್ಲ ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದ. ನಾನು ನಿನ್ನ ಅಪ್ಪನ ಗೆಳೆಯ. ನಿನ್ನ ಎಲ್ಲ ವಿಷಯ ನನಗೆ ಗೊತ್ತಪ್ಪ. ಎಲ್ಲ ಗೊತ್ತಿದ್ದೆ ನನ್ನ ಮಗಳನ್ನು ಮದುವೆ ಆಗು ಅಂತ ಹಠ ಮಾಡಿದ್ದು. ಅದೇ ರೀತಿ ಇಲ್ಲೂ ಪವಿತ್ರಾಳಿಗೆ ನೀನು ಈಸಿಯಾಗಿ ಸಿಗಬೇಡ. ಸ್ವಲ್ಪ ಕಾಯಿಸು, ತಂತಾನೆ ಅವಳು ನಿನ್ನ ಹತ್ತಿರ ಬರುತ್ತಾಳೆ. ಒಂದು ಬಾರಿ ನಿನ್ನ ಹತ್ತಿರ ಬಂದರೆ ಜೀವನ ಪರ್ಯಂತ ಅವಳು ಇನ್ಯಾರ ಬಳಿಯೂ ಹೋಗುವುದಿಲ್ಲ. ಮನಸ್ಸಿನಲ್ಲೂ ಕೂಡ ಇನ್ಯಾರ ಯೋಚನೆ ಮಾಡುವುದಿಲ್ಲ. ಇವಳು ಹೆಂಡತಿ. ಗರ್ಲ್ ಫ್ರೆಂಡ್ಸನ್ನು ಬದಲಾಯಿಸಬಹುದು, ಹೆಂಡತಿಯನ್ನು ಬದಲಾಯಿಸುವ ಹಾಗಿಲ್ಲ ಅಂತ ಅವರ ಅಪ್ಪ ತುಂಬ ಸ್ಟ್ರಿಕ್ಟಾಗಿ ಪ್ರಜ್ವಲನ್ನು ನೋಡಿದಾಗ ಪ್ರಜ್ವಲ್ಗೆ ಅವರ ಮಾತಿನ ಹಿಂದೆ ಇರುವ ಎಚ್ಚರಿಕೆಯ ಮಾತು ಅರ್ಥವಾಯಿತು. ಅಂಕಲ್, ನೀವು ತುಂಬ ಜೀನಿಯಸ್. ನಿಮ್ಮ ಮಗಳಾಗಿದ್ದರೂ ಅವಳನ್ನು ಎಷ್ಟು ಸತಾಯಿಸುತ್ತಿದ್ದೀರಾ ಅಂತ ಹೇಳಿದಾಗ, ಹೌದು ಬಂಗಾರ, ನನಗೆ ಅವಳಿಗಿಂತ ನೀನು ಮುಖ್ಯ. ನೀನು ಅವಳನ್ನು ಅವಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೀಯ, ನನಗಿಂತ ಹೆಚ್ಚಾಗಿ ಪ್ರೀತಿಸುತ್ತೀಯ. ನಿನ್ನ ಬದುಕಿನಲ್ಲಿ ಅವಳು ಸಂಪೂರ್ಣವಾದ ಪ್ರೀತಿಯ ಧಾರೆಯನ್ನು ಸುರಿಸಬೇಕು. ಇದು ಮೊದಲು. ಈ ಪ್ರೀತಿ ಅಂದಾಗ ಆಗಲೇ ಪವಿತ್ರ ಕಾಲ್ ಮಾಡಿದ್ದಾಳೆ. ಅವರ ಅಪ್ಪ ಫೋನನ್ನು ಸೈಲೆನ್ಸಲ್ಲಿ ಇಟ್ಟುಬಿಟ್ಟರು. ಮಾವ ಮತ್ತು ಅಳಿಯ ಇಬ್ಬರೂ ಕೂಡ ಜೋರಾಗಿ ನಕ್ಕರು. ಆದರೂ ಕೂಡ ಇಬ್ಬರ ಮನಸ್ಸಿನಲ್ಲಿ ಪಾಪ ಪವಿತ್ರ ಅನ್ನುವ ಭಾವನೆ ಇತ್ತು. ಏಕೆಂದರೆ ಅಪ್ಪ ಈ ಕಡೆ, ಆ ಕಡೆ ಗಂಡ, ಇಬ್ಬರು ತುಂಬ ಒಳ್ಳೆಯವರು ಅಲ್ಲವೇ? ಅದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.